ಸ್ನೇಹಿತರೆ, ಈಗ ವಿಶೇಷವಾಗಿ ಮಾಘ ಮಾಸದ ಹುಣ್ಣಿಮೆ, ಭಾರತ್ ಹುಣ್ಣಿಮೆ ಅಂತ ಹೇಳಿನೇ ಪ್ರಸಿದ್ಧಿಯನ್ನು ಪಡೆದಂಥ ಈ ಹುಣ್ಣಿಮೆ ಕುರಿತು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಂತ. ಈ ಹುಣ್ಣಿಮೆಯ ಶುಭ ಮುಹೂರ್ತ, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ವಿಶೇಷವಾಗಿ ಈ ಸಲ ಪುಷ್ಯಾರ್ಕ ಯೋಗದಲ್ಲಿ ಭಾರತ ಹುಣ್ಣಿಮೆ ಬಂದಿರೋದ್ರಿಂದ ಆ ದಿನ ಖರೀದಿಸಿದಂಥ ಕೆಲವು ವಸ್ತುಗಳು ನಮ್ಮ ಜೀವನದಲ್ಲಿ ಬಹಳಷ್ಟು ಶುಭವನ್ನು ತಂದುಕೊಡ್ತದೆ. ಆ ದಿನದ ವಿಶೇಷತೆ ಏನು, ಪೂರ್ಣ ವಿವರವಾಗಿ ಶುಭ ಮುಹೂರ್ತ, ಖರೀದಿಗೆ ಸಮಯವನ್ನು ಪೂರ್ಣವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಸಲ ಭಾರತ ಹುಣ್ಣಿಮೆನ ಆಚರಣೆ ಮಾಡ್ತಾ ಇರೋದು 1ನೇ ತಾರೀಕು ಫೆಬ್ರವರಿ ರವಿವಾರ. ಆ ದಿನ ವಿಶೇಷವಾಗಿ ಪುಷ್ಯ ನಕ್ಷತ್ರ ನಮಗೆ ಪ್ರಾಪ್ತಿಯಾಗಲಿಕ್ಕದ. ರವಿವಾರ ದಿವಸ ಪುಷ್ಯ ನಕ್ಷತ್ರ ಬಂದಾಗ ಪುಷ್ಯಾರ್ಕ ಯೋಗ ಅಂತಲೇ ಪ್ರಸಿದ್ಧಿಯನ್ನು ಪಡೀತದೆ. ಆ ದಿನ ಬಂಗಾರ ಖರೀದಿಯನ್ನು ಮಾಡ್ಬೋದು. ಕೆಂಪು ಹರಳು, ವಜ್ರ, ವೈಡೂರ್ಯ ಈ ರೀತಿಯಾಗಿ ಕೆಲವು ಶುಭ ವಸ್ತುಗಳು ನಮಗೆ ಅತ್ಯಂತ ಶುಭವನ್ನು ತಂದುಕೊಡ್ತದೆ. ಕೇವಲ ಪುಷ್ಯಾರ್ಕ ಯೋಗದಲ್ಲಿ ಬಂಗಾರ ಮಾತ್ರ ಅಲ್ಲ, ತಾಮ್ರದ ದೇವರ ವಿಗ್ರಹಗಳನ್ನು ಕೂಡ ಖರೀದಿ ಮಾಡ್ಬೋದು. ಪಟ್ಟೆ ಪೀತಾಂಬರವನ್ನು ಖರೀದಿ ಮಾಡಿದರೆ ಅತ್ಯಂತ ಶುಭವನ್ನು ತಂದುಕೊಡ್ಬೋದು. ಮದುವೆಗೆ ಬೇಕಾಗಿರುವಂಥ ಮಂಗಳಸೂತ್ರ ಆಗಿರ್ಬೋದು, ಅಥವಾ ಈ ರೀತಿಯಾಗಿ ಪುಷ್ಯ ನಕ್ಷತ್ರ ಗುರುವಾರ ಬಂದಾಗ ನಾವು ಅದನ್ನು ಗುರುಪುಷ್ಯಾಮೃತ ಯೋಗ ಅಂತಲೇ ಕರಿತೇವೆ. ಆ ದಿನ ಕೂಡ ನಾವು ಬಂಗಾರ ಖರೀದಿ ಆಗಿರ್ಬೋದು, ವಿದ್ಯೆಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಖರೀದಿ ಆಗಿರ್ಬೋದು, ಅಥವಾ ಈ ಏನಾದರೂ ಹೊಸ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡೋದು, ಅಡ್ಮಿಷನ್ನು, ಈ ರೀತಿಯಾಗಿ ಬಹಳಷ್ಟು ಒಳ್ಳೆಯದು. ಆದರೆ ಗುರುಪುಷ್ಯಾಮೃತ ಯೋಗ ಆ ರೀತಿ ಇದ್ದರೆ, ಗುರುಪುಷ್ಯಾರ್ಕ ಯೋಗ ರವಿವಾರ ದಿವಸ ಪುಷ್ಯ ನಕ್ಷತ್ರ ಬಂದಾಗ ವಿಶೇಷವಾಗಿ ಆ ದಿನ ರವಿ ಅಧಿಪತಿ ಇರ್ತಾನೆ. ರವಿ ಬಂಗಾರಕ್ಕೆ ಅಂದರೆ ಚಿನ್ನಕ್ಕೆ ಅಧಿಪತಿ ಅಂತ ಹೇಳ್ತೇವೆ. ಯಾವುದೇ ನಾವು ದಾನಗಳನ್ನು, ಏನಾದರೂ ದೋಷಗಳಿದ್ದಾಗ, ಹೆಚ್ಚಾಗಿ ರವಿ ದೋಷಗಳಿದ್ದಾಗ ಚಿನ್ನದಾನ ಎಷ್ಟೇ ಆಗಲಿ, ಒಂದು ಗುಂಜೆ ಆದರೂ ದಾನವನ್ನು ಮಾಡಿದರೆ ನಿಮಗೆ ರವಿ ದೋಷ ಎಷ್ಟೋ ಕಡಿಮೆ ಆಗ್ತದೆ ಅಂತ ಹೇಳ್ತೇವೆ. ಹೀಗಾಗಿ ಕೆಲವು ದೋಷ ಪರಿಹಾರಕ್ಕೆ ಚಿನ್ನನೇ ದಾನವಾಗಿ ಕೊಡಬೇಕು ಅಂತ ಹೇಳ್ತೇವೆ. ಹೀಗಿದ್ದಾಗ ನಾವು ಈ ರವಿವಾರ ದಿವಸ ಪುಷ್ಯ ನಕ್ಷತ್ರ ಬಂದಾಗ ಪುಷ್ಯಾರ್ಕ ಯೋಗದಲ್ಲಿ ಖರೀದಿ ಮಾಡಿದಂಥ ಬಂಗಾರ ನಮಗೆ ಬಹಳಷ್ಟು ಯಶಸ್ಸನ್ನು ತಂದುಕೊಡ್ತದೆ. ವಾಹನ, ಭೂಮಿ, ಆಭರಣ ಈ ರೀತಿಯಾಗಿ ಆ ದಿನ ವಿಶೇಷವಾಗಿ ನಮಗೆ ಒಳ್ಳೆಯ ಫಲಗಳು ತಂದುಕೊಡ್ತದೆ. ಆ ದಿನ ನೀವು ಖರೀದಿಯನ್ನು ಮಾಡಬೇಕು ಅಂತ ಅನ್ನೋದಿದ್ದರೆ ಸಮಯವನ್ನು ಕೂಡ ನಾನು ಹೇಳ್ತೀನಿ. ಇನ್ನು ಕೇವಲ ಬಂಗಾರ ಮಾತ್ರ ಅಲ್ಲ, ಪಟ್ಟೆ ಪೀತಾಂಬರ, ಏನಾದರೂ ಮದುವೆಗೆ ಸಂಬಂಧಪಟ್ಟಂಥ ಶುಭ ಮುಹೂರ್ತಗಳಿಗೆ, ಅಥವಾ ಏನಾದರೂ ನಿಮ್ಮ ಮನೆಯಲ್ಲಿ ಫಂಕ್ಷನ್ ಇದ್ದರೆ, ಏನಾದರೂ ರೇಷ್ಮೆ ವಸ್ತ್ರಗಳನ್ನ ಖರೀದಿ ಮಾಡಬೇಕು ಅಂತಿದ್ದರೆ ಆ ದಿನ ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ. ತಾಮ್ರದ ವಿಗ್ರಹ ಆಗಿರ್ಬೋದು, ದೀಪಗಳನ್ನಾಗಿರ್ಬೋದು, ಹಿತ್ತಾಳೆ, ಈ ರೀತಿಯಾಗಿ ಆ ದಿನ ಏನೇ ಶುಭ ವಸ್ತುಗಳನ್ನ ಖರೀದಿ ಮಾಡ್ತಿರಲ್ಲ, ಅದು ನಿಮಗೆ ಜೀವನದಲ್ಲಿ ಯಶಸ್ಸನ್ನು ತಂದುಕೊಡ್ತದೆ. ಯಾವ ಸಮಯದಲ್ಲಿ ಖರೀದಿ ಮಾಡಬೇಕು ಅದನ್ನು ಹೇಳ್ತೀನಿ. ಇನ್ನೂ ಆ ದಿನ ವಿಶೇಷವಾಗಿ ಭಾರತ ಹುಣ್ಣಿಮೆ, ಯಲ್ಲಮ್ಮ ದೇವಿಗೆ ಪಡ್ಲಿಗೆಯನ್ನು ತುಂಬಿ, ಅಂದರೆ ಆಕೆ ವಿಶೇಷತೆ ಇರ್ತದೆ, ಪಡ್ಲಿಗೆಯನ್ನು ತುಂಬಿ ನೈವೇದ್ಯ ಇರ್ತದೆ. ನಾನಾ ಥರದ ಖಾದ್ಯಗಳನ್ನು ಮಾಡಿ, ಹೋಳಿಗೆ ಎಲ್ಲ ಮಾಡಿ, ಒಂದು ಜೋಗಮನ್ನು ಕರೆದು, ಕೆಲವ್ರ ಮನೆಯಲ್ಲಿ ಪದ್ಧತಿ ಇರ್ತದೆ, ಎಷ್ಟೋ ಮನೆಯ ಕುಲ ದೇವತೆಯಾಗಿರುವಂಥ ಆಕೆಗೆ ಆ ದಿನ ಉಡಿಯನ್ನು ತುಂಬಿ ಆರತಿಯನ್ನು ಮಾಡ್ತಾರೆ. ಆಕೆಗೆ ನೈವೇದ್ಯ ಇರ್ತದೆ. ಇನ್ನು ಆ ದಿನ ಎಷ್ಟೋ ಮನೆಯಲ್ಲಿ ಕುಲಧರ್ಮ ಆಚರಣೆ ಕೂಡ ಇರ್ತದೆ. ಆಕೆಯನ್ನು ನಂಬಿ ಬಂದವರ ಎಷ್ಟೋ ಜನರ ಕಷ್ಟವನ್ನು ಕಳೆದಂಥ ಈಕೆ, ಯಾಕಂದರೆ ಆಕೆ ಜೀವನದಲ್ಲಿ ಬಹಳಷ್ಟು ಕಷ್ಟಪಟ್ಟು ಬಿಟ್ಟಾಳ. ಹೀಗಾಗಿ ಆಕೆ ಹತ್ರ ಬಂದು ಯಾರು ನನಗೆ ಕಷ್ಟ ಇದೆ ಅಂತ ಬೇಡ್ಕೊಂಡ್ರೆ ಖಂಡಿತವಾಗಿಯೂ ಕಷ್ಟವನ್ನು ದೂರ ಮಾಡ್ತಾಳಂತೆ. ಅದಕ್ಕೆ ಯಾರ ಮನೆಯಲ್ಲಿ ಕುಲದೇವರದ ಅವ್ರು ಮಾತ್ರ ಪೂಜೆ ಮಾಡಬೇಕು ಅಂತ ಏನಿಲ್ಲ, ಯಾರು ಬೇಕಾದರೂ ಆಕೆಯನ್ನು ನೆನೆಸಿ ಅವತ್ತು ಅಡುಗೆ ನೈವೇದ್ಯವನ್ನು ಮಾಡ್ತೀನಿ ಅಂದರೆ ಮಾಡ್ಬೋದು. ಇನ್ನು ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಒಂದು ವಿಶೇಷವಾಗಿರುವಂಥ ಶ್ಲೋಕ ಅದ, ಕಷ್ಟ ಪರಿಹಾರ ಸ್ತೋತ್ರ ಅಂತಲೇ ಇದೆ. ಯಲ್ಲಮ್ಮ ದೇವಿಗೆ ಪ್ರತಿನಿತ್ಯವಾಗಿ ಆ ಶ್ಲೋಕವನ್ನು ಹೇಳ್ತಾ ಹೋದಂತೆ ಎಷ್ಟೋ ಕಷ್ಟಗಳ ಪರಿಹಾರ ಆಗ್ಯದ. ಈಗಾಗಲೇ ನಾನು ಹೇಳಿಕೊಟ್ಟೇನಿ. ಎಷ್ಟೋ ಜನರು ಕೂಡ ಕಮೆಂಟ್ಸ್ ಕೂಡ ನನಗೆ ಹಾಕಿರಿ. ಅದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಶಾಸ್ತ್ರೋಕ್ತವಾಗಿ ಪೂಜಾ ವಿಧಾನ, ಆಕೆಗೆ ಪಡ್ಲಿಗೆಯನ್ನು ಯಾವ ರೀತಿ ತುಂಬಬೇಕು, ನಂತರ ಆಕೆಗೆ ನೈವೇದ್ಯ ಎಲ್ಲವನ್ನು ತಿಳಿಸ್ಕೊಡ್ತೇನಂತ. ಈಗ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು, ಯಾವ ಸಮಯದಲ್ಲಿ ವಸ್ತುಗಳನ್ನು ಖರೀದಿ ಮಾಡಬೇಕು, ಅವನ್ನೆಲ್ಲ ಸಮಯವನ್ನು ಕೊಟ್ಬಿಡ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ ಆ ದಿನ. ಇನ್ನು ಯಾರು ಈ ಮಾಘ ಸ್ನಾನವನ್ನು ಹಿಡಿದಿರಿ, ಕೊನೆಯ ದಿವಸ ಆ ಭಾರತ ಹುಣ್ಣಿಮೆ ದಿವಸ ಸ್ನಾನವನ್ನು ಮುಗಿಸಿ ದಾನದ
ಒಂದು ದಾನವನ್ನು ಸಹ ಹೇಳ್ಕೊಡ್ತೀನಿ. ದಾನವನ್ನು ಕೊಟ್ಟರೆ ಮುಗಿದೋಯ್ತು. ಇನ್ನು ವಿಶೇಷವಾಗಿ ಅಧ್ಯಯನ ಮಾಡಿ ನಿಮಗೆ ಸಮಯವನ್ನು ಕೊಟ್ಬಿಡ್ತೀನಿ. ಸೂರ್ಯ ಮಕರ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಚಂದ್ರ ತನ್ನ ಸ್ವಂತ ಮನೆಯಾದಂಥ ಕರ್ಕ ರಾಶಿಯಲ್ಲಿ ಇದ್ದಾನೆ. ಆ ದಿನ ವಿಶೇಷ ನಮಗೆ ಅಂತಂದರೆ ಬ್ರಾಹ್ಮಿ ಮುಹೂರ್ತಕ್ಕೆ ಬಹಳಷ್ಟು ಮಹತ್ವ ಇರ್ತದೆ. ಮಾಘ ಮಾಸದಲ್ಲಿ ಮಾಡಿದಂಥ ಎಲ್ಲ ಪೂಜೆ ಪುನಸ್ಕಾರಗಳು ಬ್ರಾಹ್ಮಿ ಮುಹೂರ್ತ ಬಹಳ ಶ್ರೇಷ್ಠ. ಅದರಲ್ಲೂ ಸ್ನಾನಕ್ಕೆ ಬಹಳಷ್ಟು ಮಹತ್ವದ. ಆ ದಿನ ಬ್ರಾಹ್ಮಿ ಮುಹೂರ್ತ ನಮಗೆ ಪ್ರಾಪ್ತಿ ಆಗ್ತಾ ಇರೋದು 5:32 6:20 ಇದು ಬ್ರಾಹ್ಮಿ ಮುಹೂರ್ತ, ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ. ಈ ಸಮಯದಲ್ಲಿ ಯಾವುದೇ ಪೂಜೆಯನ್ನು ಮಾಡಿದರೆ ವಿಶೇಷ ಫಲಪ್ರಾಪ್ತಿ. ಇನ್ನು 2ನೇ ಮುಹೂರ್ತ ಶ್ರೀವತ್ಸ ಯೋಗ ಪ್ರಾಪ್ತಿಯಾಗಲಿಕ್ಕೆ ಅಂತ ಹೇಳಿದೆ. 6:45 7:35 ಇದು ಕೂಡ ನಮಗೆ ಬಹಳಷ್ಟು ಒಳ್ಳೆಯ ಯೋಗ ಪ್ರಾಪ್ತಿಯಾಗಲಿಕ್ಕದ. ಆ ದಿನ ನಾವು ಪ್ರಥಮವಾಗಿ ಮಕರ ಲಗ್ನ, ಮಕರ ರಾಶಿಯಲ್ಲಿ ಸೂರ್ಯ ಸಂಚಾರ ಅದ. ಮಕರ ಲಗ್ನ ಪೂಜೆಗೆ ಅತ್ಯಂತ ಶ್ರೇಷ್ಠ ಅಂಥೇಳಿ. ಇನ್ನೂ ಒಂದು ಮುಹೂರ್ತವನ್ನು ಕೊಡ್ತೀನಿ. 9:15 10:55 ಇದು ಕೂಡ ಬಹಳಷ್ಟು ಒಳ್ಳೆಯ ಯೋಗಗಳು ನಮಗೆ ಪ್ರಾಪ್ತಿಯಾಗಲಿಕ್ಕದ. ಮೀನ ಲಗ್ನ, ಲಗ್ನಕ್ಕೆ ಅಧಿಪತಿ ಗುರು ಅಂತ ಹೇಳ್ತೀವಿ. ಕೈ ಹಿಡಿದ ಕೆಲಸಗಳೆಲ್ಲವೂ ನಮಗೆ ಯಶಸ್ಸನ್ನು ತಂದು ಕೊಡ್ತದೆ. ಬಹಳಷ್ಟು ಒಳ್ಳೆಯದು. ಇನ್ನು ಆ ದಿನ ಬಂಗಾರ ಬೆಳ್ಳಿ ವಸ್ತುಗಳನ್ನು, ವಿಶೇಷ ವಸ್ತುಗಳನ್ನು ಖರೀದಿ ಮಾಡ್ತೀನಿ ಅನ್ನೋರು 10:50 12:42 ಇದು ಅತ್ಯಂತ ಶ್ರೇಷ್ಠ ಅಂತಲೇ ಹೇಳ್ತೀನಿ. ಮೇಷಲಗ್ನ, ಲಗ್ನದ ಅಧಿಪತಿ ಮಂಗಳ, ಬಹಳಷ್ಟು ಒಳ್ಳೆಯದು. ಇನ್ನು ಮಧ್ಯಾಹ್ನ ಸಮಯದಲ್ಲಿ ಕೂಡ ಒಂದು ಯೋಗ ಪ್ರಾಪ್ತಿಯಾಗಲಿಕ್ಕದ. 2:42 4:52 ಇದು ಕೂಡ ಅತ್ಯಂತ ಶುಭ ಯೋಗವನ್ನು ನಮಗೆ ತರಲಿಕ್ಕದ. ಆದರೆ ಮುಂದೆ ನಮಗೆ ರಾಹುಕಾಲ ಪ್ರಾಪ್ತಿಯಾಗಲಿಕ್ಕದ. 4:54 6:21 ರಾಹುಕಾಲ. ಆ ಸಮಯವನ್ನು ಬಿಟ್ಟು ಮತ್ತೆ ಮುಂದೆ ಮುಹೂರ್ತವನ್ನು ಹೇಳ್ತೇನೆ. ಮುಂದೆ ನಮಗೆ ಅಷ್ಟೊಂದು ಮುಹೂರ್ತಗಳು ಒಳ್ಳೆಯದಲ್ಲ. ಆದರೆ 9 ಗಂಟೆಯಿಂದ 10 ಗಂಟೆವರೆಗೂ ಕೂಡ ಒಂದು ಮುಹೂರ್ತದ. ಆ ಸಮಯದಲ್ಲಿ ನಿಮಗೆ ಏನಾದರೂ ಖರೀದಿ ಮಾಡಬೇಕು ಅನಿಸಿದರೆ ಖರೀದಿಯನ್ನು ಸಹ ಮಾಡ್ಬೋದು. ಸಾಯಂಕಾಲ ಸಮಯದಲ್ಲಿ ಯಾವುದೇ ಒಂದು 6 ಗಂಟೆ ನಂತರ ಯಾವುದೇ ಒಂದು ಮುಹೂರ್ತಗಳು ನಮಗೆ ಪ್ರಾಪ್ತಿ ಆಗ್ತಿಲ್ಲ. ಒಳ್ಳೆಯ ಮುಹೂರ್ತಗಳು ಅನಿಸೋದಿಲ್ಲ. ಯಾಕಂದರೆ ಮೃತ್ಯು ಪಂಚಕ ಬರ್ತದೆ, ಅಗ್ನಿ ಪಂಚಕ ಬರೋದ್ರಿಂದ ಆ ಸಮಯ ನಮಗೆ ಒಳ್ಳೆಯದಲ್ಲ. ಮುಂದೆ 9 ಗಂಟೆಯಿಂದ ಒಳ್ಳೆಯ ಮುಹೂರ್ತ ಪ್ರಾಪ್ತಿಯಾಗಲಿಕ್ಕದ. ಅದು ಕನ್ಯಾ ಲಗ್ನದಲ್ಲಿ ಪ್ರಾಪ್ತಿಯಾಗಲಿಕ್ಕದ. ಇವಿಷ್ಟು ನಮಗೆ ಖರೀದಿಗಾಗಿರ್ಬೋದು, ಪೂಜೆಗಾಗಿರ್ಬೋದು, ಎಲ್ಲ ವಸ್ತುಗಳ ಖರೀದಿಗೆ, ಭೂಮಿ ಖರೀದಿಗೆ ಮಂಗಳ ಅಧಿಪತಿ ಇದ್ದಾಗ ನಾವು ಭೂಮಿಯನ್ನು ಖರೀದಿ ಮಾಡಿದರೆ ಆ ದಿನ ನಿಮಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಆಗದೇ ಇದ್ದರೂ ಭೂಮಿಯ ಒಂದು ಖರೀದಿ ಮಾತುಕತೆ ಅದೆಲ್ಲ ಮಾಡ್ಬೋದು. ವಾಹನ ರಿಜಿಸ್ಟ್ರೇಷನ್ ಕೂಡ ನೀವು ಆ ದಿನ ಮಾಡ್ಬೋದು. ಚಲೋ ಅದ. ಒಡವೆ, ವಸ್ತ್ರ, ಪಟ್ಟೆ ಪಿತಾಂಬರ, ಈ ರೀತಿಯಾಗಿ ದೇವರ ವಿಗ್ರಹಗಳು, ಅರ್ಶಿನ ಕುಂಕುಮ, ಈ ರೀತಿಯಾಗಿ ಏನೇ ನೀವು ಎಷ್ಟು ದಿವಸ ವಸ್ತುಗಳನ್ನ ಖರೀದಿ ಮಾಡಬೇಕು ಅಂತ ಇಟ್ಕೊಂಡಿದ್ರೆ ಆ ದಿನ ನೀವು ಖರೀದಿಯನ್ನು ಖಂಡಿತವಾಗಿಯೂ ಹೇಳಿದಂಥ ಸಮಯ ಶುಭ ಲಗ್ನಗಳಲ್ಲಿ ಮಾಡ್ಬೋದು. 1ನೇ ತಾರೀಕು ರವಿವಾರ ಹುಣ್ಣಿಮೆ ಅತ್ಯಂತ ಶ್ರೇಷ್ಠ ಯೋಗದಲ್ಲಿ ನಮಗೆ ಪ್ರಾಪ್ತಿಯಾಗಲಿಕ್ಕದ. ಹೀಗಾಗಿ ಶುಭ ಮುಹೂರ್ತವನ್ನು ಮೊದಲೇ ಕೊಟ್ಬಿಟ್ಟೇನಿ. ಈಗಾಗಲೇ ನೀವು ಏನು ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಆ ಸಮಯದಲ್ಲಿ ಹೇಳಿದಂಥ ಎಲ್ಲ ವಸ್ತುಗಳನ್ನು ನೀವು ಖರೀದಿ ಮಾಡೋದ್ರಿಂದ ಶುಭವನ್ನು ತಂದುಕೊಡ್ತದೆ. ಇನ್ನು ಕೆಲವರು ಕೇಳ್ತಿರ್ತೀರಿ, ಬೇರೆ ಮನೆಗೆ ಹೋಗಿ ಹಾಲನ್ನು ಉಕ್ಕಿಸ್ಬೋದಾ ಅಂತ. ಖಂಡಿತವಾಗಿಯೂ ಆ ದಿನ ಚಂದ್ರಬಲ ಪೂರ್ಣ ಭೂಮಿಗೆ ಇರೋದ್ರಿಂದ ಆ ದಿನ ನೀವು ಕೂಡ ಹೋಗ್ಬೋದು. ಈ ರೀತಿಯಾಗಿ ಹುಣ್ಣಿಮೆಯ ಶುಭ ಮುಹೂರ್ತ ಹೇಳ್ಕೊಟ್ಟೇನಿ. ಇನ್ನು ಹುಣ್ಣಿಮೆ ದಿವಸ ವಿಶೇಷವಾಗಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ. ಯಥಾಶಕ್ತಿ ಸರಳವಾಗಿ ಪೂಜೆ ಇರ್ತದೆ, ಪ್ರತಿಯೊಬ್ಬರು ಮಾಡ್ಬೋದು. ಮತ್ತೆ ಸಿಗ್ತೀನಿ. ನಮಸ್ಕಾರ.